You are the chosen one. ನೀವು ಆರಿಸಲ್ಪಟ್ಟಂತವರು. So we are discussing about this chosen one. ಇವತ್ತು ನಾವು ಆರಿಸಲ್ಪಟ್ಟವರನ್ನ ಕುರಿತು ನಾವು ಧ್ಯಾನಿಸಲಿದ್ದೇವೆ. Already we have meditated 4. ಈಗಾಗಲೇ 4 ಬಾರಿ ನಾವು ಇದನ್ನ ಧ್ಯಾನಿಸಿದ್ದೇವೆ. And last we are going to do about the Holy Spirit, the final one. ಕಡೆಯದಾಗಿ ಪರಿಶುದ್ಧಾತ್ಮನನ್ನ ಕುರಿತು ನಾವು ಧ್ಯಾನಿಸಲಿದ್ದೇವೆ. Before knowing about the Holy Spirit, ಪರಿಶುದ್ಧಾತ್ಮನನ್ನ ಕುರಿತು ತಿಳಿದುಕೊಳ್ಳುವುದಕ್ಕೆ ಮುಂಚಿತವಾಗಿ His role in our daily life, ನಮ್ಮ ಪ್ರತಿನಿತ್ಯ ಜೀವಿತದಲ್ಲಿ ಆತನ ಕಾರ್ಯವೇನು, for what He has sent it to us, ನಮಗೆ ಆತನ ಏನನ್ನೆಲ್ಲ ಸೇರಿಸಿದ್ದಾರೆ, so what He is capable to do, ನಮಗಾಗಿ ಆತನು ಏನನ್ನು ಮಾಡಲಿದ್ದಾನೆ, so where He is. ಆತನೀಗ ಎಲ್ಲಿದ್ದಾನೆ. So everything we are going to discuss in detail. ನಾವು ಎಲ್ಲವನ್ನ ವಿವರವಾಗಿ ಇಂದು ಕಲಿಯಲಿದ್ದೇವೆ. Before that we have to understand something called as mission. ಅದಕ್ಕಿಂತ ಮುಂಚಿತವಾಗಿ ನಾವು ಆತನ ಸೇವೆಯನ್ನ ಕುರಿತು ಧ್ಯಾನಿಸಲಿದ್ದೇವೆ. And we have to know about who is our God. ನಮ್ಮ ದೇವರು ಯಾರೆಂಬುದಾಗಿ ನಾವು ತಿಳುಕೊಳ್ಳಲಿದ್ದೇವೆ. Our God is a God of three God. It's a Trinity God. ನಮ್ಮ ದೇವರು ತ್ರಯೇಕ ದೇವರಾಗಿದ್ದಾನೆ. So He is having 3 forms, but He is one. ಆತನು 3 ವಿಧವಾಗಿದ್ದರೂ ಆತನು ಒಂದೇ ಆಗಿದ್ದಾನೆ. The mission is all 3 has the same mission. ಆತನ ಅವರ ಮೂವರ ಸೇವೆಯು ಒಂದೇ ಆಗಿದೆ. The mission is only one. ಅವರ ಒಂದು ಸೇವೆಯು ಒಂದೇ ಆಗಿದೆ. The mission is to bring us closer to Him. ಆತನ ಅವರೆಲ್ಲರ ಸೇವೆಯು ಆತನಿಗೆ ನಾವು ಹತ್ತಿರವಾಗಿ ಮಾಡುವಂತದ್ದೇ. This is what the mission they work for. ಅವರು ಮಾಡುವಂತಹ ಒಂದು ಸೇವೆ ಏನೆಂದರೆ, Before we are understanding all detail, we have to understand first about the Father. ನಾವು ಅದನ್ನ ವಿವರವಾಗಿ ಕಲಿತುಕೊಳ್ಳುವುದಕ್ಕಿಂತ ಮುಂಚಿತವಾಗಿ ತಂದೆಯನ್ನ ಕುರಿತು ನಾವು ತಿಳುಕೊಳ್ಳಬೇಕಿದೆ. In the Old Testament, Exodus chapter 2 verses 24 and 25. ಹಳೆಒಡಂಬಡಿಕೆ ವಿಮೋಚನ ಕಾಂಡ 2ನೇ ಅಧ್ಯಾಯ 34-33 ಹೀಗೆ ಬರೆಯಲ್ಪಟ್ಟಿದೆ. Let us read the chapter, Exodus chapter 2, 24 and 25. Last 2 verses. ವಿಮೋಚನ ಕಾಂಡ 2:24-25 ವಚನವನ್ನು ನಾವು ಓದಿಕೊಳ್ಳೋಣ. ದೇವರು ಅವರ ನರಳಾಟವನ್ನು ಕೇಳಿ ತಾನು ಅಬ್ರಾಮ್, ಇಸಾಕ್, ಯಾಕೋಬರಿಗೆ ಮಾಡಿದ ವಾಗ್ದಾನವನ್ನು ನೆನಪಿಗೆ ತಂದುಕೊಂಡು ಇಸ್ರಾಯೇಲರನ್ನು ನೋಡಿ ಅವರಲ್ಲಿ ಲಕ್ಷ್ಯವಿಟ್ಟನು. So now in this verse, God remember the covenant which He made it to Abraham, Isaac and Jacob. ಈ ವಚನದಲ್ಲಿ ನಾವು ನೋಡುವುದಾದರೆ ದೇವರು ಅಬ್ರಾಮ್, ಇಸಾಕ್, ಯಾಕೋಬನೊಂದಿಗೆ ಮಾಡಿಕೊಂಡಂತಹ ಒಡಂಬಡಿಕೆಯನ್ನ ಜ್ಞಾಪಿಸಿಕೊಳ್ಳುತ್ತಿದ್ದಾನೆ. Their cries reached God. ಅವರ ಒಂದು ಗೋಳಾಟವು ದೇವರಿಗೆ ಮುಟ್ಟಿತು. Their agony and the pain reached God. ಅವರ ಒಂದು ನೋವು ಬಾಧೆಯು ದೇವರಿಗೆ ಮುಟ್ಟಿತು. Their struggle in the slavery reached God. ಅವರ ಒಂದು ಗುಲಾಮತನವನ್ನ ದೇವರು ನೋಡಿದರು. When it reaches God, ದೇವರನ್ನ ಅದು ತಲುಪಿದಾಗ He will not keep quiet. ಅವರು ಮೌನವಾಗಿರಲಿಲ್ಲ. So His mission started from there. ಅಲ್ಲಿಂದ ಆತನ ಕಾರ್ಯವು ಪ್ರಾರಂಭವಾಗುತ್ತದೆ. The mission is to bring the people out of Egypt. ಅಲ್ಲಿ ಆತನ ಕಾರ್ಯವೇನೆಂದರೆ ಅಲ್ಲಿಂದ ಐಗುಪ್ತದಿಂದ ಇಸ್ರಾಯೇಲರನ್ನ ಆಚೆ ತರುವಂತದ್ದೇ. His mission is to bring His people to worship Him. ಆತನ ಒಂದು ಅಲ್ಲಿ ಕಾರ್ಯವೇನೆಂದರೆ ಆ ಜನರನ್ನ ಆಚೆ ತಂದು ಆತನನ್ನ ಆರಾಧಿಸುವಂತೆ ಮಾಡುವಂತದ್ದಾಗಿದೆ. The only purpose to worship Him. ಆ ಒಂದೇ ಒಂದು ಕಾರಣ, ಆತನನ್ನು ಮಾತ್ರವೇ ಆರಾಧಿಸಬೇಕಾಗಿದೆ. So He chosen Moses. ಆತನು ಮೋಶೆಯನ್ನ ಆರಿಸಿಕೊಳ್ಳುತ್ತಾನೆ. So Moses was a boy he is from the Israel. ಆ ಮೋಶೆಯು ಕೂಡ ಇಸ್ರಾಯೇಲಿಂದ ಒಬ್ಬ ಹುಡುಗನಾಗಿರುತ್ತಾನೆ. Though you know about his life history, ಅವನ ಒಂದು ಜೀವನ ಚರಿತ್ರೆ ನಿಮ್ಮೆಲ್ಲರಿಗೂ ಗೊತ್ತಿದ್ದರೂ ಕೂಡ his first 40 years of his life was very very happy, and it was a kingly life. ಅವನ ಜೀವಿತದ 40 ವರ್ಷಗಳ ಕಾಲ ಅವನು ಒಂದು ಅರಮನೆಯಲ್ಲಿ ಅವನು ತನ್ನ ಜೀವಿತವನ್ನ ಕಳೆಯುತ್ತಾನೆ. Again the next 40 years was the years he spent it in wilderness. ಅದ ನಂತರ 40 ವರ್ಷ ಅವನು ಅರಣ್ಯದಲ್ಲಿ ತನ್ನ ಜೀವಿತವನ್ನ ಕಳೆಯುತ್ತಾನೆ. Which he forgot all his enjoyment which he has in the kingly life. ಆ ಒಂದು ಅರಣ್ಯದಲ್ಲಿ ಅವನು ಕಳೆದಂತ 40 ವರ್ಷದಲ್ಲಿ ಅವನು ಅರಮನೆಯಲ್ಲಿ ಕಳೆದಂತಹ 40 ವರ್ಷದ ಒಂದು ಸುಖವನ್ನ ಮರೆತು ಹೋಗುತ್ತಾನೆ. Now it's the time to meet the God. ಈಗ ಅವನು ದೇವರನ್ನ ಸಂಧಿಸುವಂತಹ ಸಮಯವಾಗಿದೆ. So he met the God on the Mount Zion. ಆ ಸಿಯೋನ್ ಬೆಟ್ಟದ ಮೇಲೆ ಅವನು ದೇವರನ್ನ ಅವನು ಸಂಧಿಸುತ್ತಾನೆ. And he asked, "Who are you, God?" ಅವನು ದೇವರನ್ನ ಕೇಳ್ತಾನೆ, ದೇವರೇ ನೀನು ಯಾರು ಎಂಬುದಾಗಿ. God said, ದೇವರು ಹೇಳ್ತಾರೆ, "I am who I am." ನಾನು ಇರುವಾತನು ಎಂಬುದಾಗಿ ಹೇಳುತ್ತಾನೆ. So he wants to bring his people out of the slavery from the Egypt to the Mount Zion. ಆತನು ತನ್ನ ಜನರಾದ ಇಸ್ರಾಯೇಲರನ್ನ ಐಗುಪ್ತದಿಂದ ಬಿಡಿಸಿಕೊಂಡು ಸೀನಾಯಿ ಬೆಟ್ಟದವರೆಗೂ ಕರಕೊಂಡು ಬರಬೇಕೆಂದು ನೆನೆಸಿಕೊಳ್ಳುತ್ತಾ ಇರ್ತಾನೆ. But with the power of God. ದೇವರ ಶಕ್ತಿಯೊಂದಿಗೆ. But not the power of the human. ಮನುಷ್ಯರ ಶಕ್ತಿಯಿಂದ ಅಲ್ಲ. Not the power of the battle. ಒಂದು ಯುದ್ಧದ ಶಕ್ತಿಯಿಂದ ಅಲ್ಲ. But only through the power of God.
ದೇವರ ಶಕ್ತಿಯಿಂದ ಮಾತ್ರವೇ. So he has to go and tell the king this message. ಈ ಒಂದು ಸಂದೇಶವನ್ನು ಅವನು ಅರಸನ ಹತ್ರ ಹೋಗಿ ಹೇಳಬೇಕಾಗಿದೆ. So give us a permission to go and worship God. ನಮಗೆ ಒಂದು ಅವಕಾಶವನ್ನ ಕೊಡಿ, ನಾವು ಹೋಗಿ ದೇವರನ್ನ ಆರಾಧಿಸಬೇಕಿದೆ. The Bible says like this. ವಾಕ್ಯವು ಈ ರೀತಿಯಾಗಿ ಹೇಳ್ತದೆ, God hardens the Pharaoh's heart. ದೇವರು ಫರೋಹನ ಹೃದಯವನ್ನ ಕಠಿಣಪಡಿಸುತ್ತಾನೆಂದು. When his heart was hardened, ಅವನ ಹೃದಯವು ಕಠಿಣವಾದಾಗ, so he is not allowing his people to go. ಅವನು ಆತನ ಜನರನ್ನ ಬಿಡುವುದಿಲ್ಲ ಹೋಗುವುದಕ್ಕೆ. To prove his power to the people, ಜನರಿಗೆ ತನ್ನ ಶಕ್ತಿನ ತೋರಿಸುವುದಕ್ಕಾಗಿ he done a lot of miracles. ಆತನು ಅಲ್ಲಿ ಅನೇಕ ಅದ್ಭುತಗಳನ್ನ ಮಾಡುತ್ತಾನೆ. To make the people eyes to open. ಆ ಜನರ ಕಣ್ಣನ್ನ ತೆರೆಯುವುದಕ್ಕಾಗಿ, To make the people to believe him. ಆತನನ್ನ ನಂಬುವುದಕ್ಕಾಗಿ He done a lot of miracles through them. ಅವರ ಮೂಲಕ ಅನೇಕ ಅದ್ಭುತಗಳನ್ನ ಅಲ್ಲಿ ಮಾಡುತ್ತಾನೆ. So finally they came out of Egypt. ಕಡೆಯದಾಗಿ ಅವರೆಲ್ಲರೂ ಐಗುಪ್ತದಿಂದ ಆಚೆ ಬರುತ್ತಾರೆ. Now when they came out of the Egypt, ಐಗುಪ್ತ ದೇಶದಿಂದ ಅವರು ಆಚೆ ಬಂದಾಗ in front of them were the Red Sea. ಅವರ ಮುಂದೆ ಕೆಂಪು ಸಮುದ್ರವಿರುತ್ತದೆ. This time this was different situation. ಇಲ್ಲಿ ಒಂದು ಬೇರೆ ರೀತಿಯ ಒಂದು ಸಮಸ್ಯೆ ಅವರಿಗೆ ಎದುರಾಗಿದೆ. Now the Pharaoh's army is following Israel. ಈಗ ಫರೋಹನ ಸೈನ್ಯವು ಕೂಡ ಅವರನ್ನ ಹಿಂದಟ್ಟಿ ಬರುತ್ತಿದೆ. To kill them completely. ಅವರನ್ನ ಸಂಪೂರ್ಣವಾಗಿ ನಾಶ To ಮಾಡುವುದಕ್ಕಾಗಿ, destroy them completely. ಅವರನ್ನ ಸಂಪೂರ್ಣವಾಗಿ ಸಾಯಿಸುವುದಕ್ಕಾಗಿ, Not to leave a single Israelite. ಒಬ್ಬ ಇಸ್ರಾಯೇಲರನ್ನು ಕೂಡ ಉಳಿಸಲು ಅವರಿಗೆ ಇಷ್ಟವಿಲ್ಲ. But they doesn't know they worship the living God. ಆದ್ರೆ ಅವರಿಗೆ ಗೊತ್ತಿಲ್ಲ ಅವರು ಜೀವಂತ ಉಳ್ಳ ದೇವರನ್ನ ಆರಾಧಿಸುತ್ತಿದ್ದಾರೆಂದು. God can do supernatural things to save his people. ದೇವರು ಅಸಾಧಾರಣವಾದ ಕಾರ್ಯಗಳನ್ನು ಮಾಡುತ್ತಾನೆ ತನ್ನ ಜನರನ್ನ ರಕ್ಷಿಸಲು. To whom he loves, he will show his power in extraordinary way. ಆತನು ತನ್ನ ಜನರನ್ನ ಪ್ರೀತಿಸುವುದಕ್ಕಾಗಿ ತನ್ನ ಶಕ್ತಿಯನ್ನು ವಿಶೇಷವಾಗಿ ತೋರಿಸುತ್ತಾನೆ. When the Pharaoh's army was following Israel, ಫರೋಹನ ಸೈನ್ಯವು ಇಸ್ರಾಯೇಲರನ್ನ ಹಿಂದಟ್ಟಿ ಬರುತ್ತಿದ್ದಾಗ they saw the fire and stopped them. ಅವರು ಕಡೆಯದಾಗಿ ಅವರು ನಿಲ್ಲಿಸುತ್ತಾರೆ. So now in front of them were the Red Sea. ಅವರ ಮುಂದೆ ಕೆಂಪು ಸಮುದ್ರವಿದೆ. When Moses prayed, ಮೋಶೆ ಪ್ರಾರ್ಥಿಸ್ತಾನೆ, the sea opened for them. ಅವರಿಗಾಗಿ ಕೆಂಪು ಸಮುದ್ರ ವಿಭಾಗವಾಗುತ್ತದೆ. So he split the sea. ಅವನು ಕೆಂಪು ಸಮುದ್ರವನ್ನು ವಿಭಾಗಿಸುತ್ತಾನೆ. In the midst of them, he makes the people to go outside. ಅದರ ಮಧ್ಯದಲ್ಲಿ ಜನರು ಹಾದು ಹೋಗುವಂತೆ ಅವನು ಮಾಡುತ್ತಾನೆ. This time with a different situation. ಅಲ್ಲಿ ಅವರಿಗೆ ಬೇರೆ ರೀತಿಯ ಒಂದು ಸಮಸ್ಯೆ ಎದುರಾಗುತ್ತದೆ. If somebody doing some wrong to his loved ones, ಯಾರಾದ್ರೂ ತನ್ನನ್ನು ಆತನು ಪ್ರೀತಿಸುವಂತವರಿಗೆ ಏನಾದ್ರೂ ಕೇಡನ್ನು ಮಾಡಬೇಕೆಂದು ಬಯಸಿದರೆ, it's very dangerous for them. ಅದು ಅವರಿಗೆ ಬಹಳ ಕೇಡಾಗಿರುತ್ತದೆ. Till the time he will be quiet. ಅಲ್ಲಿವರೆಗೂ ಆತನು ಮೌನವಾಗಿರುತ್ತಾನೆ. But not all the time he will be quiet. ಎಲ್ಲಾ ಸಮಯದಲ್ಲಿ ಆತನು ಮೌನವಾಗಿರುವುದಿಲ್ಲ. But when he started to react, ಆತನು ಪ್ರತಿಕ್ರಿಯಿಸುವುದಕ್ಕೆ ಪ್ರಾರಂಭಿಸುವಾಗ, in front of his loved ones, ಆತನ ಮುಂದೆ, ಆತನು ಪ್ರೀತಿಸುವವರ ಮುಂದೆ, whoever the enemy may be, ಆ ಶತ್ರು ಯಾರೇ ಆಗಿರಲಿ, whatever they be done to them, ಅವ್ರು ಏನೇ ಮಾಡಿರಲಿ, he will fight for his loved ones. ಆತನನ್ನು ಪ್ರೀತಿಸುವವರಿಗಾಗಿ ಆತನು ಏನನ್ನಾದರೂ ಮಾಡುತ್ತಾನೆ. Our God is a great God. ನಮ್ಮ ದೇವರು ಉನ್ನತನಾದ ದೇವರು. He will never forsake us. ಆತನು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. He will never leave us. ಆತನು ನಮ್ಮನ್ನು ಎಂದಿಗೂ ಬಿಡುವುದಿಲ್ಲ. He is a promise keeping God. ಆತನು ವಾಗ್ದಾನವನ್ನು ನೆರವೇರಿಸುವ He ದೇವರು. is lovable God. ಆತನು ಪ್ರೀತಿಸುವಂತಹ ದೇವರು. His heart is full of compassion for his loved ones. ಆತನು ಯಾವಾಗಲೂ ತನ್ನನ್ನು ಪ್ರೀತಿಸುವವರ ಮೇಲೆ ಕರುಣೆಯನ್ನು ತೋರಿಸುವ ಆತನು. The struggle is only for a little moment. ನಮ್ಮ ಒಂದು ಕಷ್ಟವು ಸ್ವಲ್ಪ ಕಾಲ ಮಾತ್ರವೇ. It will not overrule us. ಅದು ನಮ್ಮನ್ನ ಎಷ್ಟು ಮಾತ್ರಕ್ಕೂ ಅದು ನಮ್ಮನ್ನ ಜಯಿಸುವುದಿಲ್ಲ. He will permission to the enemies to rule only for the time being. ಸ್ವಲ್ಪ ಸಮಯ ಮಾತ್ರ ಶತ್ರು ನಮ್ಮನ್ನು ಆಳುವುದಕ್ಕೆ ಆತನು ಅವಕಾಶವನ್ನು ಕೊಡುತ್ತಾನೆ. Not all the time. ಎಲ್ಲಾ ಸಮಯದಲ್ಲಿ ಅಲ್ಲ. Because our God is a great God. ನಮ್ಮ ದೇವರು ಉನ್ನತನಾದ ದೇವರು. He is almighty God. ಆತನು ಸರ್ವಶಕ್ತನಾದ ದೇವರು. He will do supernatural things to save his people. ತನ್ನ ಜನರನ್ನು ರಕ್ಷಿಸುವುದಕ್ಕಾಗಿ ಆತನು ಅಸಾಧಾರಣವಾದ ಕಾರ್ಯಗಳನ್ನು ಮಾಡುತ್ತಾನೆ. No one can ever think what he can do. ಯಾರು ಕೂಡ ಯೋಚಿಸಲು ಕೂಡ ಸಾಧ್ಯವಿಲ್ಲ ಆತನು ಏನನ್ನು ಮಾಡಬಲ್ಲನೆಂದು. No one can underestimate his power. ಯಾರು ಕೂಡ ಆತನ ಶಕ್ತಿಯನ್ನು ಎಷ್ಟು ಮಾತ್ರಕ್ಕೂ ಅಲ್ಪವೆಂದು ಎಣಿಸಲಾಗುವುದಿಲ್ಲ. He is the creator of every nature. He is the creator of the universal. ಆತನು ಇಡೀ ಸರ್ವವನ್ನ ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನು. He is our God. ಆತನೇ ನಮ್ಮ ದೇವರು. So he said to Moses, ಆತನು ಮೋಶೆಗೆ ಹೇಳುತ್ತಾನೆ, not even one soldiers that you see will never see. ನೀವು ಇಂದು ನೋಡುವಂತಹ ಐಗುಪ್ತ್ಯರನ್ನು ಎಂದಿಗೂ ಕಾಣುವುದಿಲ್ಲ ಎಂಬುದಾಗಿ. That's it. ಅಷ್ಟೇ. Then after the Israelis reach the shore, ಇಸ್ರಾಯೇಲರು ಆ ದಡವನ್ನ ಸೇರಿದ ನಂತರ the sea again is joined. ಆ ಸಮುದ್ರವು ಮತ್ತೆ ಮುಚ್ಚಿಕೊಳ್ಳುತ್ತದೆ. And every foreign soldiers was killed in that. ಫರೋಹನ ಎಲ್ಲ ಸೈನ್ಯದವರು ಅಲ್ಲಿ ಮುಳುಗಿ ಹೋಗುತ್ತಾರೆ. This is what is our God's power. ಇದೇ ನಮ್ಮ ದೇವರ ಶಕ್ತಿಯಾಗಿದೆ. Though he allowed them to be in slavery, ಅವರನ್ನ ಗುಲಾಮರಾಗಿಡುವುದಕ್ಕೆ ಆತನು ಮಾಡಿಕೊಟ್ಟರೂ ಕೂಡ, but when the time comes, ಸಮಯ ಬಂದಾಗ his mighty hand has battled for them. ಆತನ ಒಂದು ಬಲವಾಗಿರುವಂತ ಕೈ ಅವರಿಗಾಗಿ ಯುದ್ಧ ಮಾಡಿದೆ. Now they came to the Mount
Sinai. ಈಗ ಅವರು ಸೀನಾಯಿ ಬೆಟ್ಟಕ್ಕೆ ಬಂದಿದ್ದಾರೆ. Now they all came to worship him. ಅವರೆಲ್ಲರೂ ಆತನನ್ನು ಆರಾಧಿಸುವುದಕ್ಕಾಗಿ So ಬಂದಿದ್ದಾರೆ. God said to Moses, ದೇವರು ಮೋಶೆಗೆ ಹೇಳುತ್ತಾನೆ, concentrate your people. ನಿನ್ನ ಜನರನ್ನ ಶುದ್ಧೀಕರಿಸು. Just 2 days. 2 ದಿನಗಳು. 3rd days I will come and meet them. 3ನೇ ದಿನ ನಾನು ಬರುತ್ತೇನೆ. So every people were very happy. ಎಲ್ಲಾ ಜನರು ಬಹಳ ಸಂತೋಷವಾಗಿರುತ್ತಾರೆ. They concentrated themselves. ಅವರು ತಮ್ಮನ್ನು ತಾವು ಶುದ್ಧಿ ಮಾಡಿಕೊಳ್ಳುತ್ತಾರೆ. They washed their clothes. ಅವರ ಬಟ್ಟೆಗಳನ್ನು ಶುದ್ಧೀಕರಿಸುತ್ತಾರೆ. On the 3rd day, 3ನೇ ದಿನ they were away from the sexual relationship. ಅವರು ಎಲ್ಲಾ ಒಂದು ಲೈಂಗಿಕ ಕ್ರಿಯೆಗಳಿಂದ ಆಚೆ ಇರುತ್ತಾರೆ. So now the time came to meet the God. ಅವರು ದೇವರನ್ನು ಸಂಧಿಸುವಂತಹ ಸಮಯ ಬಂದಿದೆ. So God said to Moses, ದೇವರು ಮೋಶೆಗೆ ಹೇಳುತ್ತಾನೆ, no one should come near the Mount Zion. ಯಾರು ಕೂಡ ಸೀನಾಯಿ ಬೆಟ್ಟದ ಹತ್ತಿರವೂ ಕೂಡ ಬರಬಾರದೆಂದು. No one should touch it. ಯಾರು ಕೂಡ ಅದನ್ನ ಮುಟ್ಟಬಾರದೆಂದು. Not even animal. ಯಾವ ಪ್ರಾಣಿಯೂ ಕೂಡ. If they so, they will die. ಯಾರಾದ್ರೂ ಹತ್ತಿರ ಬಂದರೆ ಅವರು ಸತ್ತು ಹೋಗುತ್ತಾರೆ ಎಂದು. Now the God's power came on it. ದೇವರ ಶಕ್ತಿಯು ಆ ಬೆಟ್ಟದ ಮೇಲೆ ಬರುತ್ತದೆ. It was like a burning furnace. ಅದು ಒಂದು ಉರಿಯುವಂತ ಕುಲುಮೆಯಾಗಿರುತ್ತದೆ. So now the God has came to meet his people in fire. ದೇವರು ಬೆಂಕಿಯ ಮೂಲಕವಾಗಿ ತನ್ನ ಜನರನ್ನು ಸಂಧಿಸುವುದಕ್ಕಾಗಿ ಬಂದಿದ್ದಾನೆ. Now from there God started to speak to his people. ಅದರ ಮೂಲಕವಾಗಿ ದೇವರು ಮಾತನಾಡುವುದಕ್ಕೆ ಪ್ರಾರಂಭಿಸುತ್ತಾನೆ. He started to speak. ಆತನು ಮಾತನಾಡುವುದಕ್ಕೆ ಪ್ರಾರಂಭಿಸ್ತಾನೆ. His voice was like a thunder. ಆತನ ಒಂದು ಮಾತು ಸಿಡಿಲಿನಂತೆ ಇರುತ್ತದೆ. The people got very scared. ಅಲ್ಲಿ ಜನರು ಬಹಳವಾಗಿ ಭಯಪಡುತ್ತಾರೆ. They got very scared. ಅವರಿಗೆ ತುಂಬಾ ಭಯವಾಗುತ್ತದೆ. In Exodus 20 chapter 19 to 21. ವಿಮೋಚನಕಾಂಡ 20, 19, 20ನೇ ವಚನ ನಾವು ಓದಿಕೊಳ್ಳೋಣ. ನೀನೇ ನಮ್ಮ ಸಂಗಡ ಮಾತನಾಡು, ನಾವು ಕೇಳುವೆವು. ದೇವರು ನಮ್ಮ ಸಂಗಡ ಮಾತನಾಡಿದರೆ ನಾವು ಸತ್ಯವು ಎಂದು ಹೇಳಿದರು. ಅದಕ್ಕೆ ಮೋಶೆ, ಭಯಪಡಬೇಡಿರಿ, ದೇವರು ನಿಮ್ಮನ್ನು ಪರೀಕ್ಷಿಸಬೇಕೆಂತಲೂ ತನಗೆ ಭಯಪಟ್ಟು ನೀವು ಪಾಪವನ್ನು ಮಾಡದೆ ಇರಬೇಕೆಂತಲೂ ಬಂದಿದ್ದಾನೆ ಅಂದನು. So they asked Moses. ಅವರು ಮೋಶೆಯನ್ನು ಕೇಳುತ್ತಾರೆ, Moses, do not God to speak to us. ಮೋಶೆ, ದೇವರು ನಮ್ಮೊಂದಿಗೆ ಮಾತನಾಡಬಾರದು. If God speaks, we will die. ದೇವರು ಮಾತನಾಡಿದರೆ ನಾವು ಸತ್ತು ಹೋದೆವು. You hear to him and speak to us. ನೀವೇ ನಮ್ಮೊಂದಿಗೆ ಮಾತನಾಡು. The Moses told to them. ಮೋಶೆ ಅವರಿಗೆ ಹೇಳುತ್ತಾನೆ, No, God has come to meet you all. ದೇವರು ನಿಮ್ಮೆಲ್ಲರನ್ನ ಸಂಧಿಸುವುದಕ್ಕಾಗಿ ಬಂದಿದ್ದಾನೆ. To create a fear in you. ನಿಮ್ಮಲ್ಲಿ ಭಯವನ್ನ ಹುಟ್ಟಿಸುವುದಕ್ಕಾಗಿ. So that you will not do sin. ಆದುದರಿಂದ ನೀವು ಪಾಪವನ್ನು ಇನ್ನೆಂದಿಗೂ ಮಾಡುವುದಿಲ್ಲ. But they were very they were very frightened. ಆದ್ರೆ ಅವರು ತುಂಬಾ ಭಯಪಡುತ್ತಾರೆ. No one God to speak to them. ಅವರು ದೇವರು ಅವರೊಂದಿಗೆ ಮಾತನಾಡುವುದಕ್ಕೆ ಬೇಡ ಎಂದು ಹೇಳುತ್ತಾರೆ. Because of the majesty of God. ಏಕೆಂದರೆ ದೇವರ ಒಂದು ಗಾಂಭೀರ್ಯತೆಯನ್ನು ಅವರು ನೋಡಿ. So this is where the first relationship break between from God and human. ಇಲ್ಲಿಯೇ ಒಂದು ಮನುಷ್ಯರ ಮತ್ತು ದೇವರ ಸಂಬಂಧವು ಮುರಿದು ಹೋಗುತ್ತದೆ. When God wants to speak to his people, ದೇವರು ತನ್ನ ಜನರೊಂದಿಗೆ ಮಾತನಾಡಬೇಕೆಂದು ಬಯಸಿದಾಗ they don't want to listen to his word. ಆತನ ಮಾತನ್ನ ಕೇಳುವುದಕ್ಕೆ ಅವರಿಗೆ ಇಷ್ಟ ಇಲ್ಲ. This is where the mission got ended there for. ಅಲ್ಲೇ ಆತನ ಒಂದು ಸೇವೆಯು ಅಲ್ಲಿ ಮುಗಿದು ಹೋಗ್ತದೆ. So their people always wanted to worship God. He used to speak to Moses. ಆತನು ಮೋಶೆಯೊಂದಿಗೆ ಮಾತ್ರವೇ ಮಾತನಾಡುತ್ತಿರುತ್ತಾನೆ. And communicated to the people. ಅದ ನಂತರ ಅವನು ಜನರೊಂದಿಗೆ ಮಾತನಾಡುತ್ತಾನೆ. To avoid them from doing the sin. ಅವರನ್ನ ಪಾಪದಿಂದ ತಪ್ಪಿಸುವುದಕ್ಕಾಗಿ He introduced the law. ಆತನು ಅವರಿಗೆ ಧರ್ಮಶಾಸ್ತ್ರವನ್ನ ಕೊಡುತ್ತಾನೆ. But in fact, to reduce the sin, the law got introduced. ಪಾಪವನ್ನ ಕಡಿಮೆ ಮಾಡುವುದಕ್ಕಾಗಿ ಧರ್ಮಶಾಸ್ತ್ರವು ಚಾಲ್ತಿಯಲ್ಲಿ ಬರುತ್ತದೆ. But these people increased in their sin by breaking the law. ಅವರು ಧರ್ಮಶಾಸ್ತ್ರವನ್ನ ಮೀರಿ ಇನ್ನು ಪಾಪದಲ್ಲಿ ಹೆಚ್ಚುತ್ತಾ ಹೋಗುತ್ತಾರೆ. The sin was increasing more and more. ಇನ್ನು ಪಾಪವು ಹೆಚ್ಚುತ್ತಾ ಬರುತ್ತದೆ. And finally God was very much regretted to create a man. ಆಗ ದೇವರು ಖಂಡಿತವಾಗಿ ಪಶ್ಚಾತ್ತಾಪ ಪಡುತ್ತಾರೆ ಮನುಷ್ಯನನ್ನು ಸೃಷ್ಟಿ ಮಾಡಿದ್ದಕ್ಕೆ. So he do not pleased with their sacrifices. ಅವರ ಒಂದು ಬಲಿದಾನಗಳು ಆತನಿಗೆ ಇಷ್ಟವಾಗಲಿಲ್ಲ. So he made a relationship. He went far away from them. ಅವರಿಂದ ಆತನು ಬಹಳ ದೂರವಾಗಿ ಹೋಗುತ್ತಾನೆ. Sometimes he used to give them the prophet. ಕೆಲವು ಸಾರಿ ಆತನು ಅವರಿಗೆ ಪ್ರವಾದಿಗಳನ್ನು ಕೊಡುತ್ತಾನೆ. But they were killing the prophets also. ಅವರು ಪ್ರವಾದಿಗಳನ್ನು ಕೂಡ ಕೊಲ್ಲುವುದಕ್ಕೆ ಪ್ರಾರಂಭಿಸುತ್ತಾರೆ. That was the time there were a big divisions between the God and human. ಆ ಸಮಯದಲ್ಲಿ ದೇವರಿಗೂ ಮನುಷ್ಯರಿಗೂ ಒಂದು ದೊಡ್ಡ ಬಿರುಕು ಉಂಟಾಗುತ್ತದೆ. This was increasing day by day. ಈ ಒಂದು ಬಿರುಕು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಬರುತ್ತದೆ. God stopped seeing them. ದೇವರು ಅವರನ್ನು ನೋಡುವುದನ್ನೇ ಬಿಟ್ಟು ಬಿಡುತ್ತಾನೆ. God started to see all the vulgar things and he stopped seeing them. ಅವರು ಮಾಡುವಂತ ಎಲ್ಲ ಕಾರ್ಯಗಳನ್ನ, ಕೆಟ್ಟ ಕಾರ್ಯಗಳನ್ನ ಅದನ್ನು ನೋಡುವುದನ್ನು ಬಿಟ್ಟು ಬಿಡುತ್ತಾನೆ. So this where the division was happening more and more to the people and God and between God. ದೇವರ ಮತ್ತೆ ಮನುಷ್ಯರ ನಡುವೆ ಈ ಒಂದು ದೊಡ್ಡ ಬಿರುಕುಗಳು ಉಂಟಾಗುತ್ತಾ ಬರುತ್ತವೆ. So God was unable to lead them because of their hardness.
ಅವರ ಒಂದು ಕಠಿಣತನದಿಂದ ದೇವರು ಎಷ್ಟು ಮಾತ್ರಕ್ಕೂ ಅವರನ್ನು ನಡೆಸುವುದಕ್ಕೆ ಆತನು ಇಷ್ಟಪಡಲಿಲ್ಲ. How much ever God was doing them to bring them a closer, so much they were going far from God. ಎಷ್ಟೇ ದೇವರು ಪ್ರಯತ್ನಿಸಿ ಅವರನ್ನು ಹತ್ತಿರಕ್ಕೆ ಕರೆತರಬೇಕೆಂದು ಪ್ರಯತ್ನಿಸಿದರೂ ಅವರು ಇನ್ನೂ ಆತನಿಂದ ದೂರ ಹೋಗುತ್ತಾ ಇರುತ್ತಾರೆ. Though they came out of the Egypt, ಅವರು ಐಗುಪ್ತ ದೇಶದಿಂದ ಆಚೆ ಬಂದಿದ್ದರೂ ಕೂಡ they kept the same sin what was in their Egypt. ಐಗುಪ್ತ ದೇಶದಲ್ಲಿ ಇದ್ದಂತಹ ಪಾಪವನ್ನೇ ಮಾಡುತ್ತಾ ಇರುತ್ತಾರೆ. They were keeping the same idol worship in their mind. ಅದೇ ಒಂದು ವಿಗ್ರಹಾರಾಧನೆಯನ್ನು ಅವರ ಮನಸ್ಸಿನಲ್ಲಿ ಮಾಡುತ್ತಾ ಇರುತ್ತಾರೆ. They want the God visible to them. ಆ ದೇವರು ಕಣ್ಣಿಗೆ ಕಾಣಬೇಕೆಂದು ಅವರು ಬಯಸ್ತಾರೆ. But they do not believe the what God who brought them out of the Egypt. ಐಗುಪ್ತ ದೇಶದಿಂದ ಆಚೆ ಬಂದ ದೇವರನ್ನು ಅವರು ನಂಬಲಿಲ್ಲ. This created more anger in God. ಅದು ದೇವರಿಗೆ ಇನ್ನೂ ಹೆಚ್ಚಾದ ಕೋಪವನ್ನು ಉಂಟು ಮಾಡುತ್ತದೆ. Whomever God sends, ಯಾರನ್ನೆಲ್ಲ ದೇವರು ಕಳಿಸ್ತಾರೋ, some people they will listen to him. ಕೆಲವರು ಅವ್ರನ್ನ ಕೇಳ್ತಾರೆ. Some people will not listen to them. ಆದ್ರೆ ಕೆಲವರು ಅವರ ಮಾತನ್ನ ಕೇಳಲಿಲ್ಲ. This was increasing more and more. ಇದೇ ರೀತಿಯಾಗಿ ಇನ್ನು ಹೆಚ್ಚುತ್ತಾ ಹೋಗುತ್ತದೆ. The sin was increasing more and more. ಪಾಪವು ಹೆಚ್ಚುತ್ತಾ ಹೋಗ್ತದೆ. God stopped seeing the mankind. ದೇವರು ಮನುಷ್ಯರನ್ನ ನೋಡುವುದನ್ನೇ ಬಿಟ್ಟು ಬಿಡುತ್ತಾನೆ. So this was the mission of God, where kept it quiet. ಅಲ್ಲಿ ದೇವರ ಒಂದು ಕಾರ್ಯವು ಸಂಪೂರ್ಣವಾಗಿ ಸ್ಥಗಿತವಾಗುತ್ತದೆ. Now God knowing what was happening in the mankind, ಮನುಷ್ಯ ಮಾತ್ರದವರಲ್ಲಿ ಏನು ನಡೀತಿದೆ ಎಂಬುದಾಗಿ ದೇವರು ತಿಳ್ಕೊಂಡು, so he said, ಆತನು ಹೇಳುತ್ತಾನೆ, so let us create a body for ourselves, ನಮಗಾಗಿ ಒಂದು ದೇಹವನ್ನು ಉಂಟು ಮಾಡಿಕೊಳ್ಳೋಣ, and let us take all the sin of the people upon us, ಎಲ್ಲಾ ಜನರ ಪಾಪಗಳನ್ನ ನಮ್ಮ ಮೇಲೆ ತೆಗೆದುಕೊಳ್ಳೋಣ, and we will set our people free. ನಮ್ಮ ಜನರನ್ನ ನಾವು ಬಿಡುಗಡೆ ಮಾಡೋಣ. So he came in the form of the Son. ಆತನು ಮಗನ ರೀತಿಯಲ್ಲಿ ಆತನು ಬರುತ್ತಾನೆ. His name is Jesus. ಆತನ ಹೆಸರೇ ಯೇಸು. The people get confused between God and Jesus. ಅನೇಕರು ಯೇಸು ಕ್ರಿಸ್ತನನ್ನ ಮತ್ತೆ ದೇವರನ್ನ ಕುರಿತು ಸಂಶಯ ಪಡುತ್ತಾರೆ. I'll tell you a small example. ನಾನು ನಿಮಗೊಂದು ಚಿಕ್ಕ ಉದಾಹರಣೆಯನ್ನು ಕೊಡುತ್ತೇನೆ. When you have a big bottle of Pepsi, ನಿಮಗೊಂದು ದೊಡ್ಡ ಒಂದು ಬಾಟಲ್ ಪೆಪ್ಸಿ ಇರುವುದಾದ್ರೆ, in next to that, if you have a glass and if you pour out the Pepsi into that glass, ಆ ಒಂದು ಲೋಟದಲ್ಲಿ ನೀವು ಒಂದು ಆ ಪೆಪ್ಸಿಯನ್ನ ನೀವು ಹೊಯ್ದರೆ, what is the name of the thing which is there in the glass? ಆ ಗ್ಲಾಸ್ ಅಲ್ಲಿ ಆ ಒಂದು ಲೋಟದಲ್ಲಿ ಇರುವಂತಹದರ ಒಂದು ದ್ರವಣ ಅದರ ಹೆಸರು ಏನು? That is also Pepsi. ಅದು ಕೂಡ ಪೆಪ್ಸಿ ಆಗಿದೆ. In this bottle, what is there? It's also Pepsi. ಈ ಒಂದು ಬಾಟಲ್ ಇರುವಂತದ್ದು ಕೂಡ ಪೆಪ್ಸಿ ಆಗಿದೆ. This is what is the Trinity God's formation. ಇದೇ ಒಂದು ತ್ರಯೇಕತ್ವ ದೇವರ ಒಂದು ರೀತಿಯಾಗಿದೆ. Though they work in a different form, ಅವರು ಬೇರೆ ಬೇರೆ ವಿಧದಲ್ಲಿ ಕಾರ್ಯವನ್ನ ಮಾಡಿದರೂ ಕೂಡ, but they are one. ಅವರು ಒಬ್ಬರೇ ಆಗಿದ್ದಾರೆ. Do you believe there is one God? ನೀವು ನಂಬ್ತೀರಾ ಒಬ್ಬನೇ ದೇವರಿದ್ದಾನೆಂದು? Even devils fears and tremble, there is one God. ದೇವವು ಕೂಡ ಭಯಪಟ್ಟು ನಡುಗುತ್ತದೆ, ಏಕೆಂದ್ರೆ ಒಬ್ಬನೇ ದೇವರನ್ನ ನೋಡಿ. When you believe one God, then you have a more power in you. ನೀವು ಒಬ್ಬ ದೇವರನ್ನ ನಂಬುವಾಗ ನಿಮ್ಮಲ್ಲಿ ಅಧಿಕವಾದ ಶಕ್ತಿ ಇರುತ್ತದೆ. Because everyone they have a unique mission. ಪ್ರತಿಯೊಬ್ಬರಿಗೂ ಕೂಡ ತಮ್ಮದೇ ಆದಂತಹ ಸೇವೆ ಇದೆ. Now the God finished his mission. ದೇವರು ಆತನ ಸೇವೆಯನ್ನ ಅಲ್ಲಿ ಮುಗಿಸ್ತಾನೆ. Now the Son has come into the life. ಆತನೀಗ ಮಗನು ಜೀವಂತವಾಗಿ ಬಂದಿದ್ದಾನೆ. He was very pure. He is a pure soul. ಆತನು ಎಲ್ಲರಲ್ಲಿ ಶುದ್ಧನು. He was a lovable person. ಆತನು ಬಹಳ ಪ್ರೀತಿ ಸ್ವರೂಪನು. He is a kind-hearted person. ಆತನು ಕರುಣೆ ಉಳ್ಳಂತವನು. He is full of mercy. ಆತನು ಮಮತೆ ಉಳ್ಳಂತವನು. His heart is full of compassion. ಆತನ ಹೃದಯವು ಕರುಣೆಯಿಂದ ತುಂಬಿದಂತದಾಗಿದೆ. He loved so much the people. ಆತನು ಜನರನ್ನು ಅಧಿಕವಾಗಿ ಪ್ರೀತಿಸ್ತಾನೆ. Because of his love, ಆತನ ಪ್ರೀತಿಯಿಂದಲೇ he is ready to sacrifice himself. ತನ್ನನ್ನು ತಾನೇ ಅರ್ಪಿಸುವುದಕ್ಕೆ ಆತನು ಸಿದ್ಧನಾಗುತ್ತಾನೆ. Now why the Son has came into the mission? ಆತನು ಮಗನು ಏನಕ್ಕಾಗಿ ಈ ಸೇವೆಯಲ್ಲಿ ಬರಬೇಕಿತ್ತು? There is a wall separating Jewish and Gentiles. ಅಲ್ಲಿ ಒಂದು ಯುದ್ಧವೇ ಇರ್ತಿತ್ತು, ಅನ್ಯರನ್ನು ಮತ್ತು ಯಹೂದ್ಯರನ್ನು ವಿಭಾಗಿಸುವಂತದ್ದು. So Bible says through his body he has destroyed the wall and made us one. ಅಲ್ಲಿ ನಾವು ನೋಡ್ತೇವೆ, ಆತನ ದೇಹದ ಮೂಲಕವಾಗಿ ಆ ಗೋಡೆಯನ್ನು ಆತನು ಕೆಡವಿ ಹಾಕಿ ಅವರನ್ನ ಒಂದು ಮಾಡಿದನು ಎಂಬುದಾಗಿ. So this is what the purpose of Son is coming into this world. ಈ ಲೋಕಕ್ಕೆ ಮಗನು ಬಂದದ್ದು ಇದೇ ಕಾರಣಕ್ಕಾಗಿ. So he wants to make every people one. ಎಲ್ಲಾ ಜನರನ್ನ ಒಂದು ಮಾಡಿಸುವುದೇ ಆತನ ಕೆಲಸವಾಗಿತ್ತು. So there is no Jewish, ಯಾವ ಯಹೂದ್ಯರನ್ನೂರು ಇಲ್ಲ, and there is no Gentile. ಯಾವ ಅನ್ಯರನ್ನುವುದು ಇಲ್ಲ. So now when the time comes for him to die for our sin, ನಮ್ಮ ಪಾಪಕ್ಕಾಗಿ ಆತನು ಸಾಯುವಂತ ಸಮಯ ಬಂದಾಗ, so Bible says clearly, ಅಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ, so God brought everybody's sin upon Jesus. ದೇವರು ಎಲ್ಲಾ ಪಾಪಗಳನ್ನ ಯೇಸು ಕ್ರಿಸ್ತನ ಮೇಲೆ ಹಾಕಿದನು ಎಂದು. When the sin came upon him, ಆ ಪಾಪವು ಆತನ ಮೇಲೆ ಬಂದಾಗ, the dark cloud covered the whole earth. ಒಂದು ದೊಡ್ಡ ಕಪ್ಪಾದ ಮೋಡವು ಈ ಭೂಮಿಯನ್ನ ಮುಸುಕಾಕುತ್ತದೆ. In this time Jesus said, ಆ ಸಮಯದಲ್ಲಿ ಯೇಸು ಕ್ರಿಸ್ತನು ಹೇಳುತ್ತಾನೆ, Eli Eli lama sabachthani. ಏಲಿ ಏಲಿ ಲಮ ಸಬಕ್ತಾನಿ. This time he says,
God, God, why you forgotten me? ಆತನು ಹೇಳ್ತಾನೆ, ನನ್ನ ದೇವರೇ ಯಾಕೆ ನನ್ನನ್ನು ಮರೆತು ಬಿಟ್ಟಿದ್ದಿ ಎಂದು. He was calling God as his father. ಅಲ್ಲಿ ದೇವರನ್ನು ಆತನು ತಂದೆ ಎಂದು ಕರೆಯುತ್ತಿದ್ದಾನೆ. The Jesus was giving always glory to his father. ಯೇಸು ಯಾವಾಗಲೂ ತನ್ನ ತಂದೆಗೆ ಮಹಿಮೆಯನ್ನು ಸಲ್ಲಿಸುತ್ತಾನೆ. In this cross, he never says his father, but he says as the Lord, or he says a God. ಆ ಒಂದು ಶಿಲುಬೆಯಲ್ಲೂ ಕೂಡ ತಂದೆ ಎಂದು ಕರೆಯದೆ ನನ್ನ ದೇವರೇ ಎಂದು ಕರೆಯುತ್ತಿದ್ದಾನೆ. Why he is calling him as Lord? ಯಾಕೆ ಆತನು ಅಲ್ಲಿ ದೇವರೇ ಎಂದು ಕರೆಯುತ್ತಿದ್ದಾನೆ? When I meditate the Bible, ನಾನು ದೇವರ ವಾಕ್ಯವನ್ನು ಧ್ಯಾನಿಸುತ್ತಿದ್ದಾಗ, when they put the thorn on his head, ಆತನ ತಲೆಯಲ್ಲಿ ಅವರು ಮುಳ್ಳಿನ ಕಿರೀಟವನ್ನು ಹಾಕಿದಾಗ he had never shouted or cried. ಆತನು ಅಳಲಿಲ್ಲ, ಕೂಗಲಿಲ್ಲ. When he got his 39 slashes upon his back, ಆತನ ಒಂದು ಹಿಂಭಾಗದಲ್ಲಿ 39 ಚಡಿಯೇಟುಗಳು ಬಿದ್ದಾಗಲೂ he was not weeping or crying or shouting. ಆತನು ಕೂಗಿ ಅಳಲಿಲ್ಲ. Though he was carrying a heavy cross, ಆತನು ಭಾರವಾದ ಶಿಲುಬೆಯನ್ನು ಹೊತ್ತುಕೊಂಡು ಸಾಗುತ್ತಿದ್ದಾಗಲೂ the Bible never says that he has cried or he has in pain or something. ಬೈಬಲ್ ಅಲ್ಲಿ ಎಲ್ಲಿ ಕೂಡ ಹೇಳಿಲ್ಲ ಆತನು ಹತ್ತನು ಕಿರಿಚಿದನು ಎಂಬುದಾಗಿ. But this time the Bible says with a great pain that he said, Eli Eli lama sabachthani. ಆದ್ರೆ ಈ ಸಮಯದಲ್ಲಿ ಆತನು ಒಂದು ದೊಡ್ಡ ನೋವಿನೊಂದಿಗೆ ಹೇಳ್ತಿದ್ದಾನೆ, ಹೇಲಿ ಹೇಲಿ ಲಮ ಸಬಕ್ತಾನಿ ಎಂದು. What happened in this time on this cross? ಆ ಸಮಯದಲ್ಲಿ ಏನಾಯ್ತು ಶಿಲುಬೆಯ ಮೇಲೆ? When the sins of everybody's sins came on Jesus. ಎಲ್ಲಾ ಮನುಷ್ಯರ ಪಾಪವು ಆತನ ಮೇಲೆ ಬಂತು. When the sin came, the God and the Holy Spirit were separated. ಅಲ್ಲಿ ಎಲ್ಲಾ ಪಾಪಗಳು ಆತನ ಮೇಲೆ ಬಂದಾಗ ದೇವರು ಪರಿಶುದ್ಧಾತ್ಮನು ವಿಭಾಗವಾಗುತ್ತಾರೆ. From the creation they were not separated. ಆದಿಯಿಂದಲೂ ಕೂಡ ಅವರು ವಿಭಾಗವಾಗಲಿಲ್ಲ. They were all one. ಅವರು ಮೂವರು ಒಂದಾಗಿರುತ್ತಾರೆ. But this time God Father cannot communicate. ಅಲ್ಲಿ ತಂದೆ ಎಷ್ಟು ಮಾತ್ರಕ್ಕೆ ಈಗ ಮಗನೊಂದಿಗೆ ಸಂಭಾಷಿಸಲು ಆಗುತ್ತಿಲ್ಲ. Where sin is there, the Holy Spirit cannot leave. ಯಾಕಂದ್ರೆ ಎಲ್ಲಿ ಪಾಪವಿರ್ತದೋ ಅಲ್ಲಿ ಪರಿಶುದ್ಧಾತ್ಮನು ಇರುವುದಿಲ್ಲ. Now the three of them were separated. ಈಗ ಅಲ್ಲಿ ಮೂವರು ಕೂಡ ವಿಭಾಗವಾಗುತ್ತಾರೆ. This was very painful for Jesus. ಅದು ಯೇಸು ಕ್ರಿಸ್ತನಿಗೆ ಬಹಳ ನೋವಾಗಿರುತ್ತದೆ. So this time he cried. ಆ ಸಮಯದಲ್ಲೇ ಆತನು ಅಳುತ್ತಾನೆ, Eli Eli lama sabachthani. ನನ್ನ ದೇವರೇ ಯಾಕೆ ಕೈ ಬಿಟ್ಟಿದಿ ಎಂದು ಹೇಳುತ್ತಾನೆ. It was so great. He was there in the 6 hours. He was there still 6 hours. He was on the cross. ಆತನು 6 ಗಂಟೆಗಳ ಕಾಲ ಶಿಲುಬೆ ಮೇಲೆ ಇರುತ್ತಾನೆ. When the time came, ಸಮಯ ಬಂದಾಗ, when the God came again to meet him, ಮತ್ತೆ ಪುನಃ ದೇವರು ಆತನನ್ನು ಸಂಧಿಸುವುದಕ್ಕಾಗಿ ಬಂದಾಗ, he said, Father, I surrender my spirit into your hand. ಆತನು ಹೇಳ್ತಾನೆ, ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿ ಕೊಡುತ್ತೇನೆ ಎಂದು. And he gave his life to God. ತನ್ನ ಜೀವಿತವನ್ನು ದೇವರಿಗೆ ಒಪ್ಪಿಸಿ ಕೊಡುತ್ತಾನೆ. And he has risen the third day and he is alive. ಆತನು 3 ದಿನ ಎದ್ದು ಇಂದಿಗೂ ಜೀವಂತವಾಗಿದ್ದಾನೆ. When he is died, the curtain torn. ಆತನು ಸತ್ತಾಗ ಆ ಒಂದು ಪರದೆಯು ಹರಿದು ಹೋಗುತ್ತದೆ. And all the old people got into the life. ಎಲ್ಲಾ ಸತ್ತೋದಂತಹ ಹಳೆ ಪರಿಶುದ್ಧರು ಬದುಕುತ್ತಾರೆ. This was the purpose of Jesus coming into this world. ಇದೇ ಒಂದು ಉದ್ದೇಶಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದಾಗಿದೆ. Now he is sitting next to the Father. ಆತನೀಗ ತಂದೆಯ ಬಲಗಡೆಯಲ್ಲಿ ಕೂತಿದ್ದಾನೆ. So Jesus is alive. ಯೇಸು ಕ್ರಿಸ್ತನು ಜೀವಂತವಾಗಿದ್ದಾನೆ. He is alive. ಆತನು ಜೀವಂತವಾಗಿದ್ದಾನೆ. He is defeated the death. ಆತನು ಮರಣವನ್ನ ಜಯಿಸಿದ್ದಾನೆ. He is defeated the death. ಆತನು ಮರಣವನ್ನ ಸೋಲಿಸಿದ್ದಾನೆ. He went to the hell. ಆತನು ನರಕಕ್ಕೂ ಕೂಡ ಹೋಗಿದ್ದಾನೆ. And he said to the people who were waiting there, ಅಲ್ಲಿ ಕಾಯುತ್ತಿದ್ದಂತ ಜನರಿಗೆ ಆತನು ಹೇಳಿದ್ದಾನೆ, these people were perished in the flood of Noah. ನೋಹನ ಕಾಲದಲ್ಲಿ ಸತ್ತಂತಹ ಜನರು ಅಲ್ಲಿದ್ದಾರೆ. They were very happy that Jesus will never come into the life. ಅವರು ತುಂಬಾ ಸಂತೋಷವಾಗಿದ್ರು, ಯೇಸು ಕ್ರಿಸ್ತನು ಎಷ್ಟು ಮಾತ್ರಕ್ಕೂ ಜೀವಂತವಾಗಿ ಬರುವುದಿಲ್ಲ ಎಂದು. He went and said to them, ಅವರಿಗೆ ಹೋಗಿ ಹೇಳುತ್ತಾನೆ, here am I. ನಾನಿಲ್ಲಿದ್ದೇನೆ. Be prepared for the judgment. ನೀವು ನ್ಯಾಯ ತೀರ್ಪಿಗಾಗಿ ಸಿದ್ಧರಾಗಿ ಎಂದು. So he is there with us. ಆತನು ನಮ್ಮೊಂದಿಗಿದ್ದಾನೆ. So he is living forever. ಆತನು ಎಂದಿಗೂ ಜೀವಂತವಾಗಿರುವಂತ ದೇವರು. That compassion of his love, ಆತನ ಒಂದು ಕರುಣೆಯ ಪ್ರೀತಿಯು it's same today. ಇವತ್ತಿಗೂ ಹಾಗೆ ಇದೆ. He is same yesterday, today and forever. ಇವತ್ತಿಗೂ ಆತನು ಮುಂದೆಯೂ ಎಂದಿಗೂ ನಿರಂತರವಾಗಿರುವ ಆತನು. Let his blessings be upon your life. ನಿಮ್ಮೆಲ್ಲರ ಮೇಲೆ ಆತನ ಆಶೀರ್ವಾದವಿರಲಿ. His love never changes. ಆತನ ಪ್ರೀತಿ ಎಂದಿಗೂ ಬದಲಾಗುವುದಿಲ್ಲ. So he was ready to bless you. ಆತನು ನಿಮ್ಮನ್ನು ಆಶೀರ್ವದಿಸುವುದಕ್ಕೆ ಸಿದ್ಧನಿದ್ದಾನೆ. So whatever you ask, he is ready to give you. ನೀವೇನೆಲ್ಲ ಕೇಳಿದರೂ ಆತನು ಕೊಡುವುದಕ್ಕೆ ಸಿದ್ಧನಿದ್ದಾನೆ. Come closer to him. ಆತನ ಹತ್ತಿರಕ್ಕೆ ಬನ್ನಿ.